ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸಂಭ್ರಮ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ನೀವು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ. ಓಕೆ, ಎಸ್, ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನೀವೆಲ್ಲರೂ ಹೇಗಿದ್ದೀರಾ ಅನ್ನೋದನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ನಾನು ಕೂಡ ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಬಿಫೋರ್ ದಟ್, ನಾನು ಇವತ್ತು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತ ಅಂದರೆ, ಇವತ್ತು ನಮ್ಮ ಮನೆಗೆ ನನ್ನ ಸಿಸ್ಟರ್ಸ್ ಬಂದಿದ್ದಾರೆ. ಏನಕ್ಕೆ ಅಂತ ಅಂದರೆ, ನಾವು ಒಂದು 2-3 ಟೈಮ್ಸ್ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿದ್ವಿ. ರೆಸಾರ್ಟ್ಗೆ ಹೋಗಬೇಕಾಗಿತ್ತು. ಸೊ ಫೈನಲಿ ಇವತ್ತು ಒಂದು ರೆಸಾರ್ಟ್ಗೆಲ್ಲ ಹೋಗ್ತಾ ಇದ್ದೀವಿ ನನ್ನ ಸಿಸ್ಟರ್ಸ್ ಎಲ್ಲ. ಇನ್ನು 2 more ಸಿಸ್ಟರ್ಸ್ ಬರೋದಿತ್ತು, ಬಟ್ ಸಮ್ ರೀಸನ್ಸ್ ಕ್ಯಾನ್ಸಲ್ ಆಗಿದೆ. ಸೊ ನಾವು 4 ಜನ ಅಷ್ಟೇ, ನಮ್ಮದು ಮಕ್ಕಳು ಎಲ್ಲ ಏನಿದ್ದಾರೆ ಎಲ್ಲರೂ ಹೋಗ್ತಿದ್ದೀವಿ. ಸೊ ಅದಕ್ಕೆ ಇವತ್ತು ಈ ವಿಡಿಯೋ ಮುಖಾಂತರ ನಿಮ್ಮೆಲ್ರಿಗೂ ತೋರಿಸೋಣ, ನಾವೆಲ್ಲ ಹೇಗೆ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ, ಎಷ್ಟು ಖುಷಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಸೊ ನೋಡುವ. ಆ್ಯಕ್ಚುಲಿ ಕೋಲ್ಡ್ ವಾಟರಲ್ಲಿ ಫೇಸ್ನ ಡಿಪ್ ಮಾಡಿದ್ರೆ ಸ್ವಲ್ಪ ಫೇಸ್ ಗ್ಲೋ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಟ್ರೈ ಮಾಡ್ತಿದ್ದೆ. ಸಮ್ಟೈಮ್ಸ್ ಮಾಡ್ತೀನಿ, ನಾಟ್ ಎವ್ರಿ ಡೇ. ಆ್ಯಕ್ಚುಲಿ ನಾವು ರೆಡಿ ಆಗಿದ್ನೆಲ್ಲ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ತುಂಬ ಟೈಮ್ ಕಮ್ಮಿ ಇತ್ತು. ನೈಟೆಲ್ಲ ಮಲ್ಕೊಂಡಿದ್ದೆ, ಲೇಟ್ ಆಯಿತು. ನಾವೆಲ್ಲ ಮಾತಾಡಿಕೊಂಡು ಸಿಸ್ಟರ್ಸ್ ಎಲ್ಲ ಗೊತ್ತಲ್ಲ, ಎಲ್ಲ ಅಕ್ಕ ತಂಗಿರು ಸೇರಿದ್ರೆ ಸ್ವಲ್ಪ ಗಾಸಿಪ್ ಮಾಡಿಕೊಂಡು ಮಾತಾಡಿಕೊಂಡು ಲೇಟ್ ಆಗಿದ್ದರಿಂದ ನಾವು ಬೆಳಗ್ಗೆ ಎದ್ದು ರೆಡಿ ಆಗೋದಕ್ಕೆ ಲೇಟ್ ಆಯಿತು. ಸೊ ಫೈನಲಿ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಇನ್ನೊಂದು ಕಾರಲ್ಲಿ ನಮ್ಮ ಬಾವ ಡ್ರಾಪ್ ಮಾಡ್ತೀನಿ ಅಂತ ಅಂದರು. ಇನ್ನು ನಮಗೆ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ನಾನು ಕಾರ್ ತೊಗೊಂಡು ಹೋಗೋಣ ಅಂತ ಅಂದರೆ ಮತ್ತೆ ಟಯರ್ಡ್ ಆಗಿರ್ತೀವಿ, ಬರುವಾಗ ಆಗಲ್ಲ ಅಂತ. ಆ್ಯಕ್ಚುಲಿ ಒಂದು ಕ್ಯಾಬ್ ಎಲ್ಲ ಕ್ಯಾನ್ಸಲ್ ಆಯಿತು, ಅಷ್ಟು ದೂರ ಯಾರೂ ಬರಲ್ಲ ಅಂತ ಹೇಳಿ. ಸೊ ಫೈನಲಿ ಹೊರಟ್ವಿ. ಫೈನಲಿ ಇನ್ನೂ ಒಂದು ಕಾರ್ ಬರಬೇಕಿತ್ತು, ವೆಯ್ಟ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಹಾಗೆ ರೆಸಾರ್ಟ್ ಹೇಗಿದೆ ಅಂತೆಲ್ಲ ಒಂದು ವೀಡಿಯೋ ಮಾಡ್ಕೊಂಡು ನೀವು ನೋಡ್ತಿರ್ಬೋದು. ಆ್ಯಂಡ್ ಎಲ್ಲರೂ ಬಂದಾದಮೇಲೆ ಒಂದು ಬ್ಯಾಂಡ್ ಕೊಟ್ಟರು. ಸೊ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡ್ವಿ, ಇನ್ಸ್ಟಾ ಪೋಸ್ಟ್ ಮಾಡೋಣ ಅಂತ. ಟಿಫನ್ಗೆ ಹೋಗಿ ಎಲ್ಲ ಟಿಫನ್ ಮಾಡ್ಕೊಂಡು ಕೂತಿದ್ವಿ. ಟಿಫನ್ ಎಲ್ಲ ಆಯಿತು. ಸೊ ನೀವು ನೋಡ್ತೀವಿ. ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನೆಕ್ಸ್ಟು ಗೇಮ್ಸ್ ಎಲ್ಲ ಆಡೋದಕ್ಕೆ ಹೋಗೋಣ ಅಂತ ಹೊರಟ್ವಿ. ಸೊ ನೋಡ್ತಾ ಇದ್ದೀವಿ ಯಾವ್ಯಾವ ಗೇಮ್ ಎಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು. ಇವಳು ನನ್ನ ಅಕ್ಕ, ಇವಳು ನಮ್ಮ 5ನೇ ಅಕ್ಕ ಪಾಪ ಅಂತ. ಆ್ಯಕ್ಚುಲಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಾವು 6 ಜನ ಹೆಣ್ಮಕ್ಳು ಅನ್ನೋ ಮ್ಯಾಟ್ರು. ಅದನ್ನು ತುಂಬ ಬೇಗ ರಿವೀಲ್ ಮಾಡ್ತೀನಿ, ಸದ್ಯಕ್ಕೆಲ್ಲ ಆಗಲ್ಲ. ಅದಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ವ್ಲಾಗ್ ಮಾಡಿ ಇಂಟ್ರಡಕ್ಷನ್ ಕೊಡ್ತೀನಿ. ಸೊ ಇಲ್ಲಿ ಅಕ್ಕ ಹಾಯ್ ಮಾಡು. ಇವರು ನನ್ನ 3ನೇ ಅಕ್ಕ ಅನಿತಾ ಅಂತ. ನನ್ನ ಮಗ ಹೋಗ್ತಾ ಇದ್ದಾನೆ, ಕ್ಯಾಟ್ ಹಾಯ್ ಮಾಡು. ಇವರು ನನ್ನ 2ನೇ ಅಕ್ಕ ಪುಷ್ಪ ಅಂತ. ದೊಡ್ಡಕ್ಕ ಮಿಸ್ಸಿಂಗು, ಅವಳೆಲ್ಲೂ ಬರಲ್ಲ, ಸ್ವಲ್ಪ ಅವಳು ಹುಷಾರಿಲ್ಲ ಅಂತ. ಸೊ ಇನ್ನೊಬ್ಳಕ್ಕ ಮಿಸ್ಸಿಂಗು. ಸೊ ಅದೆಲ್ಲ ಇಂಟ್ರಡಕ್ಷನ್ ಕೊಟ್ಟು ನಾನು ನಿಮಗೆ ಇನ್ನೊಂದು ಬ್ಲಾಗ್ ಮುಖಾಂತರ ತಿಳಿಸ್ತೀನಿ. ಸೊ ಈಗ ನಾವು ಹೋಗ್ತಾ ಇದ್ದೀವಿ, ಯಾವ ಗೇಮ್ ಆಡೋಣ ಅಂತ ನೋಡಬೇಕು. ಗೇಮ್ ಆಡೋದಕ್ಕೆ ಫೈನಲ್ ಮಾಡಿದ್ದೀವಿ. ಸೊ ಇದೇನು ಗೇಮ್ ನೇಮು, ಏನು ಗೇಮ್ ನೇಮ್ ಇದೆ? ಹಾಂ, ರೋಪ್ ಆ್ಯಕ್ಟಿವಿಟೀಸ್. ಓಕೆ. ಸೊ ಎಸ್, ಇಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಅಕ್ಕನ ಮಕ್ಕಳು ಇಬ್ಬರು, ಆ್ಯಂಡ್ ನಿಖಿಲ್ ಅಂತ. ನಾವು ಹೋಗಬೇಕು. ಸುಮ್ಮನೆ ಬರೀ ವಿಡಿಯೋ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಅವಾಗಿಂದ. ತುಂಬ ಬಿಸಿಲಿದೆ, ನೋಡುವ ಆಡ್ತೀನ ಏನು ಅಂತ. ಚಶ್ ಸೇ ಹಾಯ್ ಇಲ್ಲಿ. ಹಾಂ, ನನ್ನ ಮಗ ಪಾಪ ಏನೂ ಆಡ್ತಿಲ್ಲ, ಸುಮ್ಮನೆ ಎಲ್ರಿಗೂ ಎನ್ಕರೇಜ್ ಮಾಡ್ತಿದ್ದಾನೆ ಆಡಿ ಆಡಿ ಅಂತ. ಸೊ ಇಲ್ಲಿ ಇನ್ನೊಬ್ಳು ಅಕ್ಕ ಫಿನಿಶ್ ಮಾಡಿದ್ಲು, ಇಲ್ಲೊಂದು ಸಿಸ್ಟರ್ ಬರ್ತಾ ಇದ್ದಾಳೆ. ನಾನು ಫುಲ್ ಜೋಶಲ್ಲಿ ಹೋಗಿ ಆಡ್ಬಿಡ್ತೀನಿ ಅಂತ ಹೋದೆ. ಲಿಟ್ರಲಿ ನಂಗೆ ತುಂಬ ಕಷ್ಟ ಆಯಿತು, ಬಿಕಾಸ್ ವೆಯ್ಟ್ ಗೇನ್ ಆದಮೇಲೆ ಅಂತೂ ತುಂಬ ಅಂದರೆ ತುಂಬಾ ಕಷ್ಟ. ಹಾಗೋ ಹೀಗೋ ಮಾಡಿ ಹೊರಟೆ. ಆ್ಯಕ್ಚುಲಿ ಮುಂದೆ ನೋಡ್ತಿದ್ದೀರಾ ನೀವು, ಅವರಂತೂ ನಾನಂದರೆ ನನಗಿನ್ನ ಏನು ಲೇಟ್ ಅವರು, ಅವ್ರ ಕೈಲಿ ಆಗ್ತಾನೆ ಇರಲಿಲ್ಲ ಅವ್ರಿಗೆ. ಸೊ ಹಾಗೆ ಹೇಗೋ ನಮ್ಮ ಅಕ್ಕ ಮಗ ಜೊತೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಕೊಂಡು ಹೊರಟೆ. ತುಂಬ ಚೆನ್ನಾಗಿದೆ, ಎಲ್ಲರೂ ಒಂದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳೋದೇ ಬೇಡ. ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ಹೆಲ್ಪ್ ಮಾಡಿಲ್ಲ ಅಂದರೆ ನಾನು ಅಯ್ಯೋ ಅವಾಗ ಅಲ್ಲಿ ಇಟ್ಟಿಲ್ಲ ಅಂದಿದ್ರೆ ರೆಸಾರ್ಟ್ ಸಿರಿ ನಮಗೆ ಸೀರಿಯಸ್ಲಿ ನಂಗೆ ಆಗ್ತಾ ಇಲ್ಲ.
ಆ್ಯಕ್ಚುಲಿ ಆ ಬಿಸಿಲಿಗೂ ಅದಕ್ಕೂ ನನಗಂತೂ ಫುಲ್ಲು ಆಗ್ತಾನೆ ಇರಲಿಲ್ಲ, ಏನೋ ಜೋಶಲ್ಲಿ ಹೋಗ್ಬಿಟ್ಟೆ. ನಮ್ಮ ಅಕ್ಕ ಮಗ ಫುಲ್ ಫಾಸ್ಟಾಗಿ ಹೋಗ್ತಾ ಇದ್ದ, ನಾನು ಹಾಗೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಬಟ್ ಏನಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ತುಂಬ ದಪ್ಪ ಆಗಬಾರ್ದು. ಲಿಟ್ರಲಿ ನಾನು ಇನ್ಮೇಲೆ ಡಯಟ್ ಮಾಡ್ತೀನಪ್ಪ ಅಂತ ಅಂದ್ಕೊಂಡೆ ನಾನು ಚೆನ್ನಾಗಿ ತಿಂತಾ ಇದ್ದೀನಿ. ನಿಜವಾಗ್ಲೂ ಗೇಮ್ಸ್ ಎಲ್ಲ ಆಡುವಾಗ ಅನಿಸುತ್ತೆ, ಅಲ್ಲಿ ಡೈರೆಕ್ಟಾಗೆ ಹೇಳ್ಬಿಡ್ತಾರೆ ಎಷ್ಟು ಕೆ ಜಿ ಇದ್ದೀರಾ ಏನು ಅಂತ ಎಲ್ಲ, ಕೆಲವೊಂದು ರೋಪ್ ಆ್ಯಕ್ಟಿವಿಟೀಸ್ಗೆಲ್ಲ. ಇದೆಲ್ಲ ಸ್ವಲ್ಪ ಈಸಿನೇ ಇತ್ತು, ಸೊ ಆರಾಮಾಗಿ ಆಡಿದ್ವಿ ಮಾತಾಡಿಕೊಂಡು. ಅದು ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆ. ಈ ಗೇಮ್ ಅಂತೂ ನಂಗೆ ಸಕ್ಕತ್ ಇಷ್ಟ. ಲಾಸ್ಟ್ ರೆಸಾರ್ಟಲ್ಲಿ ಕೂಡ ಆಡಿದ್ದೆ, ತುಂಬ ಎಂಜಾಯ್ ಮಾಡಿದೆ. ಇದು ಮತ್ತೆ ನನ್ನ ಮಗ ಹೋಗಬೇಕು ಅಂತ ನನ್ನ ಸಿಸ್ಟರ್ ಜೊತೆ ಕಳಿಸಿದೆ. ಫ್ರೆಂಡ್ಸ್ ನೋಡಿ, ಸ್ವಲ್ಪ ಗೇಮ್ಸ್ ಎಲ್ಲ ಆಡಿ ಟಯರ್ಡ್ ಆಗಿದ್ದೀವಿ, ಸುಮ್ಮನೆ ಹಂಗೆ ಲೈಟಾಗಿ ಬ್ರೇಕ್ ತೊಗೊಂಡಿದ್ದೀವಿ. ಇನ್ನೂ ಆಡೋದಿದೆ, ಬಟ್ ಆಡೋದಕ್ಕೆ ಆಗ್ತಿಲ್ಲ, ತುಂಬ ಬಿಸಿಲು ಜಾಸ್ತಿ ಇದೆ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಅನ್ಕೊತಿದ್ದೀವಿ. ತುಂಬ ಮಕ್ಕಳೆಲ್ಲ ಎಕ್ಸೈಟ್ ಆಗಿಬಿಟ್ಟಿದ್ದಾರೆ. ಈ ನಮ್ಮ ಜಾನಿಗಂತೂ ನೀರು ಬಿಟ್ಟಿದ್ದಾರೆ, ಆಡೋಕ್ಕೆ ಇಷ್ಟನೇ ಇಲ್ಲ. ತುಂಬ ಅಂದರೆ ತುಂಬ ಬಿಸಿಲಿದೆ, ತುಂಬ ಟಯರ್ಡ್ ಆಯಿತು. ಆ್ಯಕ್ಚುಲಿ ನಾವು ತುಂಬ ಗೇಮ್ಸ್ ಆಡಲೇ ಇಲ್ಲ. ಇಲ್ಲೆಲ್ಲ ಲೈಕ್ ಏನೋ ಸೈಕ್ಲಿಂಗ್ ಏನೋ ವರ್ಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಮ್ಮ ಅಕ್ಕಂದೆಲ್ಲ ಫುಲ್ ಕಿತ್ತಾಡ್ತಿದ್ದಾರೆ, ಯಾವ್ದು ಆಡೋಣ ಯಾವ್ದು ಬೇಡೋಣ, ಏನು ಗೇಮ್ಸ್ ಇಷ್ಟ ಇದೆ ಅಂತೆಲ್ಲ ಹೇಳ್ತಿದ್ದಾರೆ. ಆ್ಯಂಡ್ ಮತ್ತೆ ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ. ಅಲ್ಲೆಲ್ಲ ಸುಮ್ಮನೆ ಸ್ವಲ್ಪ ಹೊತ್ತು ಚಶ್ವಿಕ್ನ ಆಟ ಆಡಿಸ್ಕೊಂಡಿದ್ವಿ. ಅವ್ನಿಗೆ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲ್ ಅಂದರೆ ಇಷ್ಟ, ಬಟ್ ಅವ್ನು ಒಳಗಡೆ ಎಲ್ಲ ಇಳಿದು ಆಡ್ತಾನೆ ಇರಲಿಲ್ಲ, ತುಂಬ ಅಳ್ತಾ ಇದ್ದ. ಅವರೆಲ್ಲರೂ ಆಡೋದನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದ. ಮತ್ತು ನಾನು ವೇವ್ ಪೂಲ್ ಕರ್ಕೊಂಡು ಹೋದೆ, ಅಲ್ಲೂ ಕೂಡ ವೇವ್ಸ್ನ ನೋಡಿ ತುಂಬ ಹೆದರ್ಕೊತಾ ಇದ್ದ. ನೀವು ನೋಡ್ತಿರ್ಬೋದು ನನ್ನ ಸಿಸ್ಟರ್ಸ್ ಎಲ್ಲ ತುಂಬ ಹೆಂಗೆ ಡ್ಯಾನ್ಸ್ ಆಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ವೇವ್ ಪೂಲ್ ಅಂತೂ. ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದರು ವೇವ್ಸ್ಗೆ ಮುಂಚೆ, ಸೊ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮತ್ತು ಲಂಚ್ಗೆ ಅಂತ ಹೋದ್ವಿ. ನನ್ನ ಮಗ ಫುಲ್ ನೆಂದೋಗಿದ ಅಂತ ಟೀ ಶರ್ಟ್ ಕೂಡ ಹಾಕೊಳ್ಳೇ ಇಲ್ಲ, ಚಳಿ ಆಗ್ತಿದೆ ಅಂದ್ಬಿಟ್ಟು. ಎಲ್ಲರೂ ಚೆನ್ನಾಗಿ ಲಂಚ್ ಮಾಡಿದ್ವಿ. ಫೈನಲಿ ಲಂಚ್ ಎಲ್ಲ ಆಯಿತು. ಸೊ ಇವಾಗ ನೆಕ್ಸ್ಟು ಏನಿಗೆ ಮಾಡೋದು ಅಂತ ನೋಡಬೇಕು. ಹಾಗೆ ಸ್ವಿಮ್ಮಿಂಗ್ ಪೂಲ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಿದ್ದೀವಿ. ಸೊ ನೋಡೋಣ. ತುಂಬ ಅಂದರೆ ತುಂಬ ಬಿಸಿಲಿದೆ, ಹೆವಿ ಟ್ಯಾನ್ ಆಗಿಬಿಟ್ಟಿದ್ದೀವಿ ನಾವಂತೂ. ಮತ್ತು ಸ್ವಲ್ಪ ಟಯರ್ಡ್ ಕೂಡ ಆಗಿದ್ದೀವಿ. ಬೆಳಗ್ಗೆ ಬಂದಿದ್ದ ಜೋಶು ನಿಜವಾಗ್ಲೂ ಇವಾಗಿಲ್ಲ, ಬಟ್ ಆದ್ರೂ ಆಡ್ಬೇಕು. ನನ್ನ ಮಗನಿಗೆ ಊಟ ಮಾಡಿಸೋದಕ್ಕೆ ಎಷ್ಟು ಜನ ಟ್ರೈ ಮಾಡ್ತಿದ್ದಾರೆ ಅಂದರೆ, ಬಿಕಾಸ್ ಲಿಟ್ರಲಿ ಅವ್ನಿಗೆ ಊಟ ಮಾಡಿಸೋದಂದರೆ ತುಂಬ ಕಷ್ಟ. ಅವನಿಗೆ ಏನೇ ತಂದುಕೊಟ್ರು ಅವ್ನ ಫೇವ್ರೆಟ್ ಕರ್ಡ್ ರೈಸು. ಆ ಕರ್ಡ್ ರೈಸ್ ತಿನ್ಸೋದಕ್ಕೆ ಇಷ್ಟೆಲ್ಲ ಸಾಹಸ ಮಾಡಬೇಕು. So white color ಬಂದಿದೆ, ಬೇರೆ ಎಂಟ್ರಿ ಇದಿಲ್ಲ. ಸೊ ದಯವಿಟ್ಟು ಪ್ರತಿಯೊಬ್ಬರು ಹಾಡ್ಕೊಂಡು ಬಂದ್ವಿ. ಫುಲ್ಲು ಚಳಿ ಆಗ್ತಾ ಇದೆ. ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಸೊ ಎಸ್, ಫೈನಲಿ ಡ್ರೆಸ್ ಚೇಂಜ್ ಆಯಿತು. ಸೊ ವೇವ್ ಪೂಲ್ಗೆ ಹೋಗಿದ್ವಿ, ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ವಿ. ಆ್ಯಕ್ಚುಲಿ ರೈನ್ ಡ್ಯಾನ್ಸ್ಗೆ ಹೋಗಬೇಕಾಗಿತ್ತು. ಸೊ ಫುಲ್ ಎಲ್ಲರೂ ಟಯರ್ಡ್ ಆಗಿದ್ದರಿಂದ ಹೋಗಿಲ್ಲ. ಸೊ ಇವಾಗ ಸ್ನ್ಯಾಕ್ಸ್ ಟೈಮ್. ಈಗ ಬಜ್ಜಿ ತಿನ್ನಬೇಕು. ಎಲ್ಲ ಆಯಿತು. ಸೊ ಇವಾಗ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ.